ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ವಿಶೇಷವಾದಂಥ ಸಬ್ಜೆಕ್ಟನ್ನು ತೊಗೊಂಬಂದಿದ್ದೀನಿ. ಆ ಸಬ್ಜೆಕ್ಟ್ ಏನು ತಿಳಿಸೋಕ್ಕೆ ಮುಂಚೆ ನಾನು ಕೆಲವು ಉದಾಹರಣೆ ಮೂಲಕ ಅಂತ ನಿಮಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರೊಬ್ಬರು ಹೆಂಗಸು ಬಂದುಬಿಟ್ಟು ನನ್ನ ಗಂಡ ಬುದ್ಧಿವಂತ ಅಲ್ಲ, ದುಡಿತಾನೆ, ಕೈ ತುಂಬ ಸಂಬಳ ತೊಗೊಂಬರ್ತಾನೆ, ಯಾರ್ಯಾರಿಗೆ ಹೇಳ್ತಾರೋ ಅವ್ರಿಗೆಲ್ಲ ಅಲ್ಲೆಲ್ಲೇ ಕೊಟ್ಬಿಟ್ಟು ಬಂದುಬಿಡ್ತಾನೆ. ಯಾರೋ ಒಬ್ರು ಕೇಳಂತೆ ಮೊನ್ನೆ 10,000 ರೂಪಾಯಿ ಬೇಕು ಅರ್ಜೆಂಟ್ ಔಷಧಿಗೆ ಅಂತೇಳಿ ಗಂಡ 10,000 ರೂಪಾಯಿ ಕೊಟ್ಬಿಟ್ನಂತೆ. ಹೆಂಡ್ತಿ ಕೇಳ್ತಾಳೆ, ಇಲ್ಲರಿ 10,000 ಅಂದರೆ, ಅಯ್ಯೋ ಪಾಪ ಅವನೇನೋ ಔಷಧಿ ತೊಗೋಬೇಕು ಅಂತ ಕೇಳ್ದಾಗ ಕೊಟ್ಬಿಟ್ಟೆ ಅಂತ ಅಂದಂತೆ. ಪಕ್ಕದ ಮನೆ ಪಾರ್ವತಮ್ಮ ಏನೋ ಮಗನಿಗೆ ಡೊನೇಷನ್ ಕಟ್ಟೋಕ್ಕೆ ದುಡ್ಡು ಕಮ್ಮಿ ಆಗಿದೆ, ಸ್ವಲ್ಪ ದುಡ್ಡು ಕೊಡಿ ಅನ್ನೋದಕ್ಕೆ ಹೋಗ್ಬಿಟ್ಟು ಇವನೇನು ಮಾಡಿದೆ, ಬ್ಯಾಂಕಲ್ಲಿ ಹೋಗ್ಬಿಟ್ಟು ಒಂದು 50,000 ರೂಪಾಯಿ ತೊಗೊಂಬಂದು ಕೊಟ್ಬಿಟ್ಟಿದ್ದಾನೆ ಪಕ್ಕದ ಮನೆ ಪಾರ್ವತಮ್ಮನಿಗೆ. 10,000 ರೂಪಾಯಿ ಔಷಧಿಗೆ ಅಂತ ಕೊಟ್ಟ ಯಾವನಿಗೋ, ಇನ್ನೊಂದು 50,000 ರೂಪಾಯಿ ಪಕ್ಕದ ಮನೆ ಮಗನಿಗೆ ಡೊನೇಷನ್ ಕಟ್ಟಬೇಕು ಅಂದ್ಬಿಟ್ಟು 50,000 ರೂಪಾಯಿ. ಹೆಂಡ್ತಿ ಕೇಳಿದಾಗ, ಏನ್ರಿ ಇದು, ಏನು ಪರಿಚಯ ಇಲ್ಲ, ಏನು ಸುಮ್ಮನೆ ಪಕ್ಕದ ಮನೆ ಕೊಟ್ಬಿಟ್ರಲ್ಲ, ನಮ್ಮ ಬಂಧು ಎಲ್ಲ ಬಳಗಲ್ಲ, 50,000 ಅವಳು ಹೆಂಗೆ ಕೊಡ್ತಾಳ್ರಿ, ನೀವು ಕೊಟ್ಬಿಟ್ರಲ್ಲ ಅಂತಾನೆ. ಅಯ್ಯೋ ಬಿಡು, ಓದೋ ಹುಡುಗ ಅಲ್ವ ಕೊಡ್ತಾರೆ ಪಾಪ, ಅಯ್ಯೋ ಪಾಪ ಅಂತ ಕೊಟ್ಬಿಟ್ಟೆ ಅಂತ ಹೇಳ್ತಾನೆ. ಹೀಗೆ ಕೇಳಿದವ್ರಿಗೆಲ್ಲ ಗಂಡ ಆಗಾಗ ದುಡ್ಡು ಕೊಡೋದು. ಎಷ್ಟೋ ಜನಕ್ಕೆ ಕೈಲಿದ್ದು ವಾಚ್ ಕೂಡ ಬಿಟ್ಟು ಕೊಟ್ಬಿಟ್ನಂತೆ, ಎಂಗೇಜ್ಮೆಂಟಲ್ಲಿ ಹಾಕಿದ ಉಂಗುರ ಕೂಡ ಕೊಟ್ಬಿಟ್ನಂತೆ. ನನ್ನ ಗಂಡಿಗೆ ಬುದ್ಧಿ ಇಲ್ಲ, ನಾನಂತೂ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಎಲ್ಲನೂ ದಾನ ಮಾಡಿಬಿಟ್ಟು ಮನೆ ಬಂದು ಕೂತ್ಕೊಂಡ್ಬಿಡ್ತಾನೆ ಕಾರಣಂತರ. ನನ್ನ ಗಂಡಂಗೆ ಬುದ್ಧಿ ಇಲ್ಲ, ಅವ್ನಿಗೆ ಬುದ್ಧಿ ಬರಬೇಕು, ಏನು ಮಾಡೋದು? ಮತ್ತು ಅವ್ನಿಗೆ ಗುರಿನೇ ಇಲ್ಲ. ನನ್ನ ಹೆಂಡ್ತಿ ಇದ್ದಾಳೆ, ಮಕ್ಕಳಿದ್ದಾರೆ, ಅವ್ರಿಗೆ ಆಸ್ತಿ ಮಾಡಬೇಕು. ಆ ಪಕ್ಕದ ಮನೆಗೆ 50,000 ಕೊಡ್ಬೋದು, ಹೆಂಡ್ತಿಗೆ ನನಗೆ ಎರಡು ಬಳೆ ಮಾಡಿಸ್ಕೊಡ್ಬೋದಿತ್ತಲ್ಲ. ಆ ಪಕ್ಕದ ಮೇಲೆ ಡೊನೇಷನ್ ಕೊಡೋಬೋದು, ನಮಗೆ ನಿನ್ನ ಒಂದು ಚೆನ್ನಾಗಿ ಬೇರೆ ಕಡೆ ಸ್ಕೂಲ್ ಓದಿಸ್ಬೋದಲ್ಲ. ಇವ್ರಿಗೆ ಹೇಳಿ ಸಾಕಾಗಿ ನನಗೆ ಡೈವರ್ಸ್ ಕೊಡಬೇಕು ಅನ್ನಿಸ್ಬಿಟ್ಟಿದೆ. ಕೊನೆಯಲ್ಲಿ ತಿಂಗಳಲ್ಲಿ ನಾವಿನ್ನೊಬ್ಬರ ಹತ್ರ ಸಾಲ ಮಾಡಬೇಕು, ಆ ಲೆವೆಲ್ಗೆ ಬಂದುಬಿಡ್ತದೆ ನನ್ನ ಗಂಡನ ವ್ಯವಹಾರ. ಅವ್ನಿಗೆ ಬುದ್ಧಿ ಇಲ್ಲ, ಅವ್ನಿಗೊಂದು ಒಳ್ಳೆ ಬಯಕೆ ಇಲ್ಲ. ನನ್ನ ಹೆಂಡ್ತಿ, ನನ್ನ ಗಂಡ ಮಕ್ಕಳು ನನಗೆ ಚೆನ್ನಾಗಿ ದುಡ್ಡಿಡಬೇಕು ಅನ್ನೋ ಬಯಕೆನೇ ಇಲ್ಲ ಅಂತ ಇದು ಒಂದು ಸ್ಟೋರಿ. ಇದು ಒಂದು ಹೆಣ್ಣು, ಒಂದು ಹೆಂಗಸು ಗಂಡನ ಬಗ್ಗೆ ಹೇಳೋ ಕಂಪ್ಲೇಂಟು. ಇನ್ನೊಂದು ಸಂಸಾರದಲ್ಲಿ ತೊಂದರೆ, ಒಬ್ಬ ಗಂಡ ಮದುವೆ ಆಗಿ ಮಕ್ಕಳಿದ್ದಾರೆ, ಮಕ್ಕಳಿದ್ರೂ ಕೂಡ ಅವನು ಇನ್ನೊಂದು ಹೆಂಗಸ ಮೇಲೆ ಚಪಲ ಜಾಸ್ತಿ. ಅವನೇನು ಮಾಡಿದ್ದಾನೆ, ಮದುವೆ ಆಗಿ ಗಂಡ ಬಿಟ್ಟೋಳು ಒಬ್ಳಿದ್ದಾಳೆ ಅವ್ರ ಆಫೀಸ್ನಲ್ಲಿ, ಅವಳನ್ನ ಇವನು ಇಟ್ಕೊಂಡ್ಬಿಟ್ಟಿದ್ದಾನೆ ಗಂಡ. ಅಲ್ಲಿರೋ ಕೆಲಸಗಾರರು ಹೋಗಿ ಹೇಳಿದ್ದಾರೆ, ನೋಡಮ್ಮ ನಿಮ್ಮ ಯಜಮಾನರು ನಮ್ಮ ಆಫೀಸಲ್ಲಿ ಒಬ್ಬಳು ಇದ್ದಾಳೆ, ಅವಳು ಗಂಡ ಸತ್ತೋಗಿದ್ದಾನೆ, ಒಂದು ಮಗು ಬೇರೆ ಇದೆ, ನಿಮ್ಮ ಯಜಮಾನರು ಅವಳ ಜೊತೆಲೇ ಡ್ಯೂಟಿ ಎಲ್ಲ ಮುಗಿದ ಮೇಲೆ ಅವಳನ್ನ ಕರ್ಕೊಂಡು ಕಾರಲ್ಲಿ ಮನೆಗೆ ಬಿಟ್ಟು ಅಲ್ಲೇ ಎಲ್ಲ ಓಡಾಡಿಕೊಂಡು ಅವ್ರ ಜೊತೆ ಗಂಡ ಹೆಂಡತಿ ಥರ ಇದ್ದಾರೆ ಅಂತ ಹೇಳಿದ್ದಾರೆ ಆಫೀಸಲ್ಲಿ ಕೆಲಸ ಮಾಡೋ ಜನ. ಹೆಂಡ್ತಿಗೆ ವಿಷಯ ಗೊತ್ತಾಯಿತು. ಅವಳು ಸಡನ್ನಾಗಿ ನಂಬಲಿಲ್ಲ, ಗಮನಿಸಿದ್ಲು ಅವಳು ಎಲ್ಲಿದ್ದಾಳೆ, ಅವಳ ಮನೆ ಏನು ಅಂತೆಲ್ಲ ಪತ್ತೆ ಮಾಡಿ ನೋಡಿದಾಗ ಗಂಡ ಆಗಾಗ ಹೋಗಿ ಅವ್ರ ಮನೆ ಮಲಗಿದ್ದು ಬರ್ತಾನೆ, ಜೊತೆಲಿರ್ತಾನೆ, ಅವಳನ್ನ ಕರ್ಕೊಂಡು ಟ್ರಿಪ್ಪಲ್ಲೋ ಹೋಗಿ ಬರೋದು ಮಾಡೋದೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಾಯಿತು. ಗಂಡನೊಂದು ದಿವಸ ಕೇಳ್ತಾಳೆ, ಏನು ರೀ, ನಾನು ಮದುವೆಯಾಗಿ ಮಕ್ಕಳಿದ್ದು ಕೂಡ ನಿಮ್ಮ ಆಫೀಸಲ್ಲಿ ಇನ್ನೊಂದು ಹುಡುಗಿ ಜೊತೆ ನೀವು ಇದ್ದೀರಲ್ರಿ, ಅವಳು ಗಂಡ ಬಿಟ್ಟೋಳು, ಡೈವರ್ಸ್ ಆಗಿರೋಳು, ಅವಳನ್ನ ಜೊತೆ ಇಟ್ಕೊಂಡು ನೀವು ನಿಮ್ಮ ನೋಡೋರು ಏನನ್ನಲ್ಲ, ಮದುವೆಯಾಗಿ ಮಗು ಇದೆ, ಇನ್ನೊಬ್ಬಳ ಜೊತೆ ಓಡಾಡ್ತಾನೆ ಇವನು ಅಂತ ಬೈಯಲ್ವಾ, ಅವಮಾನ ಆಗಲ್ವಾ ಅಂತಂದರೆ, ನೋಡ್ಕೊಳ್ಳಿ ಏನು ಬಿಡು, ಅಯ್ಯೋ ಪಾಪ ಅವಳಿಗೂ ಯಾರೂ ಗಂಡು ಸಹಾಯ ಇಲ್ಲ, ಗಂಡಸು ಸಪೋರ್ಟ್ ಇಲ್ಲ ಅಂತನಂತೆ ಗಂಡ. ಅವಳೇನು ಮಾಡಿದ್ದಾಳೆ, ಈ ಗಂಡನ್ನು ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಆಫೀಸಿಗೆ ಕೆಲಸ ಮಾಡೋ ಬಾಸನ್ನೇ ವಶೀಕರಣ ಮಾಡ್ಕೊಂಬಿಟ್ಟು ಅವಳು ಏನು ಹೇಳ್ತಾಳೋ ಹಂಗೇ ಕೇಳ್ತಾನೆ. ಅವಳು ಗೊತ್ತು ನಮ್ಮ ಬಾಸ್ಗೆ ಸಂಬಳ ಬರ್ತದೆ, ಮತ್ತು ಅವನ ಬುಟ್ಟಿಗೆ ಹಾಕೊಂಬಿಟ್ರೆ ನನ್ನ ಕೆಲಸ ಆರಾಮು, ನನಗೂ ಒಬ್ಬ ಗಂಡಸನ್ನು ಸಿಕ್ತಂಗೆ ಆಯಿತು, ನನ್ನ ಮಗನಿಗೊಂದು ಗಂಡಸನ್ನ ಒಬ್ಬ ವ್ಯಕ್ತಿ ಸಪೋರ್ಟ್ ಸಿಕ್ತಂಗೆ ಆಯಿತು ಅಂತೇಳಿ ಅವಳೇನು ಮಾಡಿದ್ರೆ ಇವಳು ಗಂಡನ ವಶೀಕರಣ ಅಂದರೆ ಆಫೀಸಲ್ಲಿ ಬಾಸನ್ನೇ ವಶೀಕರಣ ಮಾಡ್ಕೊಂಬಿಟ್ಟಿದ್ದಾಳೆ. ಇವನಿಗೆ ಅದು ಬುದ್ಧಿನೇ ಇಲ್ಲ. ಅವಳು ಏನಂತಾಳೋ ಅವನಿಗೆ ಕುಣಿತಾನೆ, ಮನೆಯವರು ಹೆಂಡ್ತಿ ಮಾತು ಕೇಳಲ್ಲ, ಇಟ್ಕೊಂಡಿರೋಳು ಮಾತು ಚೆನ್ನಾಗಿ ಕೇಳ್ತಾನೆ ನನ್ನ ಗಂಡ ಅಂತ ಈ ಹೆಂಗಸನ ಸಮಸ್ಯೆ. ಬಹುಶಃ ಎಲ್ರಿಗೂ ಅರ್ಥ ಆಯ್ತಲ್ವ, ಬುದ್ಧಿ ಇದ್ದರೂ ಕೂಡ ಬುದ್ಧಿನೇ ಇಲ್ದವ್ರ ಥರ ಮಂಕಾಗಿ ಕೇಳ್ಕೊಳ್ದೆ ದುಡ್ಡು ಕೊಡೋದು, ಕಂಡವ್ರ ಹೆಂಗಸ ಜೊತೆ ಓಡಾಡೋದು, ಮತ್ತು ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು, ನಮಗೂ ಒಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿ ನೀಗಿಸ್ಬೇಕು ಅನ್ನೋದಾಗಿದ್ರೆ ಒಬ್ಬರ ಜೊತೆ ಹೋಗಿರಬಾರ್ದು, ಕಂಡ್ಕೊಂಡು ದುಡ್ಡು ಕೊಡಬಾರ್ದು ಅನ್ನೋ ಭಾವನೆ ಇಲ್ವಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ಇನ್ನೊಂದು ಪ್ರಶ್ನೆ, ಗಂಡ ಯಾವುದೋ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾನೆ, ಹೆಂಡತಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಳೆ.
ಹೆಂಡ್ತಿಗೆ ಹೇಳ್ತಾನೆ, ಎಲ್ಲ ಕೆಲಸ ಹಿಂಗೆ ಮಾಡಬೇಡ, ಸ್ವಲ್ಪ ಲಂಚ ತಗೋ, ಒಳ್ಳೆ ಪೊಸಿಷನ್ ಇದೆಯಾ, ಲಂಚ ತಗೋ, ನೀನು ದುಡ್ಡು ತೊಗೊಂಬಾ, ಒಂದು ಸೈಟ್ ತೊಗೊಳ್ಳೋಣ, ಮನೆ ಕಟ್ಸೋಣ, ಜೋರಾಗಿರೋಣ, ಕಾರು ಬಂಗ್ಲೆಲ್ಲ ಮಾಡ್ಕೊಳ್ಳೋಣ ಅಂತ ಗಂಡನ ಆಸೆ. ಗಂಡ ಪ್ರೈವೇಟ್ ಕಂಪ್ನಿಲಿ ಕೆಲಸ, ಹೆಂಡ್ತಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ. ಹೆಂಡ್ತಿ ಏನೂ ತೊಗೊಳ್ಳಲ್ಲ, ಬಂದವ್ರಿಗೆಲ್ಲ ಅವ್ರಿಗೊಂದಷ್ಟು ದುಡ್ಡು ಕೊಡೋದು, ಇಲ್ಲೊಂದಷ್ಟು ಸಮಾಜ ಸೇವೆ ತಲ್ಕೊಡೋದು, ರೋಟ್ರಿ ಕ್ಲಬ್ಬು ಯಾರೇ ಬರ್ತಾರೋ ಗಂಡ ಮುಂದೆ ಎಲ್ಲ ದುಡ್ಡು ತೆಗೆದುಕೊಟ್ಟು ಗಂಡ ಬೈತಾನೆ, ಎಲ್ರಿಗೂ ಹಿಂಗೆ ದುಡ್ಡು ಕೊಟ್ಬಿಟ್ರೆ ನಾಳೆ ನಮ್ಮ ಗತಿ ಏನು, ನಮ್ಮ ಮಕ್ಳ ಗತಿ ಏನು ಅಂದಾಗ, ಹೋಗ್ಲಿ ಬಿಡ್ರಿ ಅಂತ ಹೆಂಡ್ತಿ. ಪಾಪ ನಾನು ಒಂದು ಅಧಿಕಾರದಲ್ಲಿದ್ದೀನಿ, ನಂಗೆ ಗೌರವಿಸ್ತಾರೆ, ನನ್ನ ಗೌರವ ಮತ್ತು ನನ್ನ ಅಧಿಕಾರಕ್ಕೆ ತಕ್ಕಂತೆ ನಾನು ನಡ್ಕೊಳ್ಳಿಲ್ಲ ಅಂದರೆ ನನಗೆ ಅಗೌರವ, ನನ್ನ ಹುದ್ದೆ ನನ್ನ ಜವಾಬ್ದಾರಿ ತಕ್ಕಂತೆ ನಡ್ಕೊಳ್ಳಿಲ್ಲ ಅಂದರೆ ನನಗೆ ಅವಮಾನ ಅನ್ನೋ ಮಟ್ಟದಲ್ಲಿ ಮಾತಾಡ್ತಾಳೆ. ಅದರಿಂದ ಬುದ್ಧಿ ಇದ್ದರೂ ಕೂಡ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ, ಬಯಕೆಗಳಿಲ್ಲ, ಅದು ಮಾಡಬೇಕು, ಇದು ತೊಗೋಬೇಕು, ಮತ್ತು ಸಾಧನೆ, ನಾವು ಯಾವ ರೀತಿ ಸಾಧನೆ ಮಾಡಿ ಹೆಂಗೆ ಬದುಕಬೇಕು, ಎಲ್ಲ ದುಂದು ಖರ್ಚು ಮಾಡ್ಕೊಂಬಿಟ್ರೆ. ಇದು ಸುಮಾರು ಮನೇಲಿ ಇದು ಕಂಪ್ಲೇಂಟು. ನಮ್ಮಲ್ಲಿ ದುಡ್ಡೇ ಉಳಿತಿಲ್ಲ, ಸಂಬಳ ಬರುತ್ತೆ, ನಮಗೆ ಕಣ್ಣಿಗೆ ಕಾಣಲ್ಲ, ಎಲ್ಲೆಲ್ಲಿ ಹೋಗುತ್ತೋ ಅಂತ. ಎಲ್ಲೆಲ್ಲಿ ಹೋಗುತ್ತೆ, ಹಿಂಗೆಲ್ಲ ಹೊಟ್ಟೋಗುತ್ತೆ, ಯಾವನ್ನೋ ಇಟ್ಕೊಂಡು ಹೊಟ್ಟೋಗೋದು. ಇನ್ನೊಂದು ಹುಡುಗಿ ಮದುವೆ ಆಗಿದೆ, ಮದುವೆ ಆಗಿದ್ರು ಕೂಡ ಅವಳಿಗೆ ಗಂಡ ಏನೋ ರೋಗಿಷ್ಟ, ಅಸ್ತಮ ಅಂತಲೂ ಏನೋ ಕಾಯಿಲೆ ಅಂತೆ, ರೋಗಿಷ್ಟು ಕಟ್ಕೊಂಬಿಟ್ಟ ಅಂಥೇಳಿ ಅವಳು ಒಂದು ಹುಡುಗನ್ನ ಇಟ್ಕೊಂಬಿಟ್ಟಿದ್ದಾಳೆ. ಆ ಹುಡುಗನಿಗೆ ಬೈಕ್ ತೆಕ್ಕೊಡ್ತಾಳೆ, ಒಡವೆ ಮಾಡಿಸ್ಕೊಡ್ತಾಳೆ, ಅವ್ನು ಕೇಳಿದಾಗೆಲ್ಲ ದುಡ್ಡು ಕೊಡ್ತಾಳೆ. ಇದು ಗಂಡಂಗೆ ಗೊತ್ತಾಯಿತು, ಏನು ನೀನು ಆ ಹುಡುಗನ ಅಷ್ಟೊಲ್ಲ ಮಾಡ್ತೀಯ, ಬಂಧು ಎಲ್ಲ ಬಳಗಲ್ಲ, ಏನಲ್ಲ, ಏನು ನೀನು ತರೋ ಸಂಬಳ ಎಲ್ಲ ಅವ್ನಿಗೆ ಕೊಡ್ತೀಯಲ್ಲ ಅಂಥೇಳಿ. ಈ ಕಡೆ ಹೆಂಗಸು ಒಂದು ಹುಡುಗನಿಗೆ ವಾಚು, ಚೈನು, ಬಳೆ, ಕಡ್ಗ ಅಂತೆ, ಮತ್ತು ಅವ್ನ ಪಾಕೆಟ್ ಮನಿಗೆ, ಅವ್ನ ಪೆಟ್ರೋಲ್ಗೆ, ಡೀಸೆಲ್ಗೆ, ಆಮೇಲೆ ಬೇಕಾದ್ರೆ ಅವ್ಳು ಕಾರು ಕೂಡ ತೆಕ್ಕೊಡೋಕೆ ರೆಡಿ ಇದ್ದಾಳಂತೀಗ, EMI ಮೇಲೆ. ಆ ಒಂದು ಲೆವೆಲಲ್ಲಿದೆ. ನನ್ನ ಹೆಂಡ್ತಿ ಎಲ್ಲ ದುಡ್ಡು ತೊಗೊಂಡು ಅವನ ಮೇಲೆ ಸುರಿತಾ ಇದ್ದಾಳೆ, ನನ್ನ ಹೆಂಡ್ತಿ ನನ್ನ ಬಿಟ್ಬಿಟ್ಟು ಅವನ ಜೊತೆ ಚೆನ್ನಾಗಿದ್ದಾಳೆ ಅಂತ ಈ ಗಂಡನ ಕಂಪ್ಲೇಂಟು. ಇಲ್ಲಿ ಏನು ಅರ್ಥ ಅಂದರೆ, ಬುದ್ಧಿ ನಮಗೆ ಸರಿಯಾಗಿಲ್ಲ, ನಮ್ಮ ಬಯಕೆ, ನನಗೊಂದು ಜವಾಬ್ದಾರಿ ಇದೆ, ಗಂಡ ಇದ್ದಾನೆ, ಹೆಂಡ್ತಿ ಇದ್ದಾಳೆ, ಮಕ್ಕಳಿದ್ದಾಳೆ ಅನ್ನೋ ಒಂದು ಬಯಕೆ. ಮತ್ತು ನಾವು ಇದೆಲ್ಲ ಸಾಧನೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕಿ ಸತ್ತೋಬೇಕು ಅನ್ನೋ ಒಂದು ಛಲ, ಹಠ ಇಲ್ಲ. ಅದಕ್ಕೆ ಈ ಥರದ್ದೆಲ್ಲ ಗೊಂದಲಮಯವಾಗಿದೆ. ನಾನು ಇಷ್ಟೊತ್ತು ದೊಡ್ಡವರು, ಬುದ್ಧಿವಂತರು, ಕೆಲಸಕ್ಕೆ ಹೋಗೋ ಜನದ ಬಗ್ಗೆ ಮಾತಾಡಿದೆ. ಕೆಲವು ಚಿಕ್ಕ ಮಕ್ಕಳು ಇರ್ತಾರೆ, 15-16 ವರ್ಷ ಯುವಕರು, ಅವ್ರಿಗಂತೂ ಎಷ್ಟು ಬುದ್ಧಿ ಹೇಳಿದ್ರು ಕೇಳಿದ್ರು ಸಾಕಾಗಲ್ಲ. ಇವತ್ತು ಕೊಡಬೇಡ ಕಣೋ, ಮಾಡಬೇಡ ಕಣೋ, ಕಳ್ಕೊಂಬರ್ಬೇಡ ಕಣೋ, ಆ ಥರ ಆ ಚಟಕ್ಕೆ ಬೀಳಬೇಡ ಕಣೋ, ಸ್ಮೋಕ್ ಮಾಡಬೇಡ, ಡ್ರಗ್ಸ್ ತೊಗೋಬೇಡ, ಡ್ರಿಂಕ್ಸ್ ಮಾಡಬೇಡ ಕಣೋ ಅಂತ ಎಷ್ಟು ಹೇಳಿದ್ರು ಕೂಡ ಅವನಿಗೆ ಬುದ್ಧಿನೇ ಅದು ತಟ್ಟೋದಿಲ್ಲ. ಅವನಿಗೆ ನಾನೊಂದು ಛಲ ಇಲ್ಲ, ನಾನೊಂದು ಓದಿ ಒಳ್ಳೆ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ದೊಡ್ಡ ವ್ಯಕ್ತಿತ್ವ ಆಗಬೇಕು ಅನ್ನೋ ಒಂದು ಹಠ, ಛಲ ಹೆಣ್ಮಕ್ಳು ಗಂಡು ಮಕ್ಕಳು ಇವತ್ತು ದಿವಸ ಕಮ್ಮಿ ಆಗ್ತಾಯಿದೆ. ಇಷ್ಟೊತ್ತು ನಾನು ಬರೀ ದೊಡ್ಡವ್ರ ಬಗ್ಗೆ ಮಾತಾಡಿದೆ, ಈಗ ಚಿಕ್ಕ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ. ಕೆಲವು ಮಕ್ಕಳು ಹಲ್ಲು ಬೀಳೋಕ್ಕೆ ಮುಂಚೆನೇ ಕೆಲವು ಮೊಂಡ ಆಟವಾದೀತ, ಅದು ಸಹಜ. ಅದು 12 ವರ್ಷ ಬಾಲಾರಿಷ್ಟ ಮುಗಿದ ಮೇಲೆ ಕೆಲವು ಮಕ್ಕಳಿಗೆ ಗಡ್ಡ ಮೀಸೆ ಬರುತ್ತೆ, ಕೆಲವು ಹೆಣ್ಮಕ್ಳು ಸಡನ್ನಾಗಿ ಮೆಚ್ಯೂರ್ಡ್ ಆಗ್ತಾರೆ, ಪ್ರತಿ ತಿಂಗಳು ಮುಟ್ಟಾಗಕ್ಕೆ ಶುರು ಮಾಡ್ತಾರೆ. ಈ ಥರ ಮಕ್ಕಳಲ್ಲೂ ಕೂಡ ಮನೆ ಕತ್ಕೊಂಡು ಹೋಗ್ಬಿಡೋದು, ಯಾರಿಗೋ ಕೊಟ್ಬಿಡೋದು, ಕಂಡೋ ದುಡ್ಡು ತೊಗೊಂಬರೋದು, ಶೋಕಿ ಮಾಡೋದು, ಯಾವುದಾದ್ರು ಒಂದು ವಸ್ತು ಮನೆ ತೊಗೊಂಡೋಗ್ಬಿಟ್ಟು ಮಾರಿಬಿಡೋದು, ಬಂದು ದುಡ್ಡಲ್ಲಿ ಎಂಜಾಯ್ ಮಾಡೋದು, ಡ್ರಗ್ಸು, ಸ್ಮೋಕು, ಡ್ರಿಂಕ್ಸ್ ಅಂತೇಳಿ. ಇಲ್ಲ ಏನಾದ್ರು ಒಂದು ವಸ್ತುನ ಕತ್ಕೊಂಬಂದ್ಬಿಡೋದು, ಬೇರೆ ಕಡೆಯಿಂದ ಮಾರಿಬಿಡೋದು, ಮಾರ್ಬಿಟ್ಟು ಬರೋ ದುಡ್ಡಿನಲ್ಲಿ ಇದು ಮಾಡಿ. ಹೀಗಾಗಿ ಮನೇಲಿ ಅವ್ರಿಗೂ ಸ್ಥಾನಮಾನಕ್ಕೆ ಧಕ್ಕೆ, ಹೆತ್ತ ತಂದೆ ತಾಯಿಗೂ ಕೂಡ ತೊಂದರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಈ ಥರ ಬುದ್ಧಿ ಕದಿಯೋದು, ಮಾರಾಟ ಮಾಡೋದು, ಸ್ಮೋಕು, ಡ್ರಿಂಕ್ಸನ್ನ, ಇಂಥ ಕುಡುಕರನ್ನ, ಕೊಲೆಗಾರನ ಸೃಷ್ಟಿ ಮಾಡ್ತಾ ಇದ್ದೀವಿ ನಾವು ಸಮಾಜದಲ್ಲಿ. ಇದು ಇವತ್ತು ಬಂದಾಗಬೇಕು. ನಾನು ಅದಕ್ಕೆ ಹೇಳ್ತಿರ್ತೀನಿ ಯಾವಾಗಲೂ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ನೀವು ಮಕ್ಕಳನ್ನೇ ಆಸ್ತಿವಂತರಾಗುವಂಥ ಒಂದು ಸಂಸ್ಕಾರ ಮನೇಲಿ ಕೊಡಬೇಕು. ಅದು ತಾಯಿ ಗರ್ಭದಲ್ಲಿದ್ದಾಲೆ, ತಾಯಿ ಗರ್ಭೋಪನಿಷತ್ ಪ್ರಕಾರ ಹೇಳುತ್ತೆ, ಮಗು ಹೊರಗೆ ಬಂದಮೇಲೆ ನೀವು ತಿದ್ದಕ್ಕೆ ಕಷ್ಟ, ಮಗು ಒಳಗಡೆ ಇದ್ದಾಗಲೇ, ಹೊಟ್ಟೆ ಒಳಗೆ ಗರ್ಭದಲ್ಲೇ ಇದ್ದಾಗೆ ಆ ಮಗು ಕಳ್ತನ ಮಾಡಬಾರ್ದು, ಕೊಲೆಗಾರನಾಗಬಾರ್ದು, ಮೋಸಗಾರ ಆಗಬಾರ್ದು, ದರೋಡೆಗಾರ ಆಗಬಾರ್ದು, ಲಂಚಗಾರ ಆಗಬಾರ್ದು, ಆಯುಷ್ವಂತ, ಆರೋಗ್ಯವಂತ, ವಿದ್ಯಾವಂತ, ಸಕಲ ವಿದ್ಯಾಪಾರಂಗತ, ದೇಶ ವಿದೇಶಗಳಿಗೋಗಿ ಕೀರ್ತಿ ತರುವಂಥವನು, ಹೀಗೆ ಎಲ್ಲ ಗುಣಗಳು ಹೊಂದುವಂಥ ಮಕ್ಕಳನ್ನ ಸಮಾಜಕ್ಕೆ ಕೊಡಬೇಕು ಅಂದರೆ ತಾಯಿ ಗರ್ಭದಲ್ಲಿದ್ದಾಗಲೇ ಅದಕ್ಕೆ ಸಂಸ್ಕಾರ ಕೊಟ್ಟಾಗ. ನೀವು ಆಸ್ತಿ ಮಾಡಲಿಲ್ಲ, ಅದು ಮಗುನೇ ದೊಡ್ಡ ಆಸ್ತಿ ಜಗತ್ತಿಗೆ. ಒಂದೊಳ್ಳೆ ಮಗು ಜಗತ್ತಿಗೆ ಕೊಟ್ಟು ಅಂತಾರೆ, ಅದಕ್ಕಿಂತ ದೊಡ್ಡ ಆಸ್ತಿ ಇನ್ನೇನಿದೆ ಜಗತ್ತಿನಲ್ಲಿ. ಇವತ್ತಿನ ಯುವ ಜನತೆಗಳು, ಯುವ ಪೀಳಿಗೆ, 15-16 ವರ್ಷ ಹುಡುಗರು, 20 ವರ್ಷ ಹುಡುಗರು ಏನು ಎಲ್ಲ ಥರ ಶೋಕಿಗಳನ್ನು ಮಾಡ್ತಾರೆ, ಕುಡಿತಾರೆ, ಸೇರ್ತಾರೆ, ಡ್ರಗ್ಸ್ ತೊಗೋತಾರೆ, ಸೆಕ್ಸ್ ಮಾಡ್ತಾರೆ, ಎಲ್ಲ ಥರ ಮಾಡ್ತಾರೆ. ಆದರೆ ಅವ್ರ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಯೂತ್ ಏಜ್ ಇದೆಯಲ್ಲ, ಯಂಗ್ ಏಜ್, ಅದು ಬೇಸ್ಮೆಂಟ್ ಇದ್ದಾಗೆ.
ಆ ಬೇಸ್ಮೆಂಟೇ ಅಲ್ಲಾಡೋಗಿದ್ರೆ ಯಾವ ಅಂತಸ್ಮನ್ನೂ ಕಟ್ಟೋಕ್ಕಾಗಲ್ಲ. ಆ ಯೂತಲ್ಲಿ ಇದ್ದಾಲೆ ಎಲ್ಲ ಥರ ಶೋಕಿ ಮಾಡಿಬಿಟ್ಟ ಅಂತಂದರೆ ಆಮೇಲೆ 25ನೇ ವರ್ಷ 20 ವರ್ಷ ದಾಟಿದ ಮೇಲೆ ಅವ್ರ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕೆ, ಯಾಕಂದರೆ ಬೇಸ್ಮೆಂಟೇ ಭದ್ರಾಗಿಲ್ಲ. ಅದರಿಂದ ಮಕ್ಕಳು ಬುದ್ಧಿ ಹೇಳಬೇಕು. ಬಾಲ್ಯಾವಸ್ಥೆಯಲ್ಲೇ ಮಕ್ಕಳಿಗೆ ಬಾಲ್ಯಾವಸ್ಥೆಯಲ್ಲಿ ಒಳ್ಳೆಯ ಸಂಸ್ಕಾರ, ಬಾಲ್ಯಾವಸ್ಥೆಯಲ್ಲಿ ಒಳ್ಳೆಯ ಜ್ಞಾನ, ವಿಜ್ಞಾನ, ಅರಿವು ಇದನ್ನು ಕೊಟ್ಟಿದ್ದೇ ಆದರೆ ಈ ರೀತಿ ದುಂದು ಖರ್ಚುಗಳಾಗೋದಿಲ್ಲ. ನೋಡಿ, ಈಗ ನಾನು ಮದುವೆ ಆಗಿ ಕೆಲಸ ಇದ್ದಾಳೆ, ಬೇರೆ ಹುಡುಗನಿಗೆ ಬೈಕ್ ಅಂತೆ ಒಡವೆ ಅಂತ ಕೊಡ್ತಿದ್ದಾಳೆ. ಅವಳಿಗೆ ಬಾಲ್ಯಾವಸ್ಥೆ ಸಂಸ್ಕಾರ ಕೊಡದೇ ಇರೋದ್ರಿಂದ ಅವಳಿಗೆ ಈ ರೀತಿ. ಗಂಡ ಮದುವೆ ಆಗಿ ಮಗು ಇದ್ದಾನೆ, ಅವಳು ಆಫೀಸಲ್ಲಿ ಇನ್ನೊಬ್ಬಳನ್ನ ಇಟ್ಕೊಂಡ್ಬಿಟ್ಟಿದ್ದಾನೆ, ಅವಳಿಗೆಲ್ಲ ಒಡವೆ ವಸ್ತ್ರ ಎಲ್ಲ ವೆಹಿಕಲ್ ಅಂತ ಕೊಟ್ಟಿದ್ದಾನೆ. ಯಾಕೆ? ಅವನಿಗೆ ಸಂಸ್ಕಾರ ಕಮ್ಮಿ ಇರೋದು. ಅವನಿಗೆ ಸಂಸ್ಕಾರ ಇದ್ದಿದ್ರೆ ಆ ಥರ ಮಾಡ್ತಾರಲ್ಲ, ಏಯ್ ನೀನು ಸುಮ್ಮನೆ ದೂರ ಇರಮ್ಮ, ನನಗೆ ಮದುವೆ ಆಗಿ ಮಕ್ಕಳಿದೆ, ನೀನೇ ನಂತರ ಬರೋದು, ನೀನೇ ನಂಗೆ ವಶೀಕರಣ ಮಾಡೋದು ಅಂತ ಹೇಳ್ಬೋದಿತ್ತು. ಆ ಸಂಸ್ಕಾರ ಇಲ್ಲ ಅಲ್ಲಿ. ಆದ್ದರಿಂದ ಇವತ್ತು ಎಷ್ಟೇ ಹಣ ಇದ್ದರೂ, ಎಂಥ ಒಳ್ಳೆ ಪೊಸಿಷನ್ ಇದ್ದರೂ ಕೂಡ ನಮ್ಮ ಆಚಾರ ವಿಚಾರ ಸಂಸ್ಕಾರದಲ್ಲಿ ಏರುಪೇರು ಆದಾಗ ಸುಖ ಸಿಗೋದಿಲ್ಲ. ಅವನು ಇಬ್ಬರು ಹೆಂಡ್ತಿದ್ರೂ ಸುಖ ಇಲ್ಲ. ಮೊದಲನೇ ಹೆಂಡ್ತಿಗೆ ಮುಖ ತೋರ್ಸೋಕ್ಕಾಗಲ್ಲ, ಎರಡನೇ ಹೆಂಡ್ತಿ ಜೊತೆ ಸುಖವಾಗಿರೋಕ್ಕಾಗಲ್ಲ. ಮೊದಲನೇ ಗಂಡ ಅವನಿಗೆ ಅಸ್ತಮ ಏನೋ ರೋಗ ಇದೆ, ಅವನ ಹತ್ರ ಸರಿಯಾಗಿ ಬಾಳೋಕ್ಕಾಗ್ತಿಲ್ಲ. ಇನ್ನೊಬ್ಬನ ಯಾರು ಇಟ್ಕೊಂಡಿದ್ರಲ್ಲ ಅವನಿಗೆ ಬೈಕ್ ಅಂತೆ ಒಡವೆ ವಸ್ತ್ರ ಎಲ್ಲ ಮಾಡ್ಕೊಡ್ತಿಲ್ಲ, ಅವನಿಂದನೂ ಸುಖ. ಯಾಕಂದರೆ ಸಮಾಜದಲ್ಲಿ ಒಂಥರ ಆಗುತ್ತಲ್ಲ ಅಂತ ಒಂಥರ ಕದ್ದು ಬಾಳಿ ಬದುಕುವಂಥ ಜೀವನ ಆಗಿಬಿಟ್ಟಿದೆ. ಇದೆಲ್ಲ ನಮ್ಮ ಬಾಲ್ಯಾವಸ್ಥೆಯಲ್ಲಿ ಕೊಡದೇ ಇರುವಂಥ ಸಂಸ್ಕಾರದ ಕೊರತೆ. ಅದಕ್ಕೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಸೆಂಟ್ರಲ್ ಸಿಲೆಬಸ್ ಅಂತೆ, ಪಬ್ಲಿಕ್ ಸ್ಕೂಲ್ ಅಂತೆ, ಸ್ಟೇಟ್ ಸಿಲೆಬಸ್ ಅಂತ ಎಲ್ಲ ಓದ್ತಾರೆ. ಅದೆಲ್ಲ ಓದಿರೋರೇ ಇದು ದೊಡ್ಡ ತಪ್ಪು ಮಾಡ್ತಿರೋದು ಇವತ್ತಿನ ದಿವಸ. ಯಾರು ಪಬ್ಲಿಕ್ ಸ್ಕೂಲು, ಸ್ಟೇಟ್ ಸಿಲೆಬಸ್ಸು, ಸೆಂಟ್ರಲ್ ಸಿಲೆಬಸ್ಗೆ ಹೋಗದೇದವರೇ ಚೆನ್ನಾಗಿದ್ದಾರೆ ಇವತ್ತಿನ ದಿವಸ. ಧರ್ಮಕ್ಕೆ ಭಯ ಪಡ್ತಾರೆ. ನಾನು ಮದುವೆಯಾಗಿ ಮಕ್ಕಳಿದೆ, ಇನ್ನೊಬ್ಬರು ಹೆಂಡ್ತಿ ಇನ್ನೊಬ್ಬರು ಹೆಂಗಸು ನೋಡಬಾರ್ದು, ನಾನು ಇನ್ನೊಬ್ಬಳು ಸಹವಾಸ ಮಾಡಬಾರ್ದು ಅಂತ ಓದಿಲ್ದವ್ರ ವ್ಯಕ್ತಿ ಯೋಚನೆ ಮಾಡ್ತೇನೆ. ಅದು ಅವನಲ್ಲಿರೋ ವ್ಯಕ್ತಿತ್ವ. ಓದಕ್ಕೆ ಬರೀಕ್ಕೆ ಬರಲ್ಲ ಅವಳು. ಒಂದು ಗಂಡ ದಿನ ಇಟ್ಕೊಂಬಂದು ಹೊಡಿತಾನೆ, ಕುಡ್ಕೊಂಬಂದು ಹೊಡಿತಾನೆ, ಸರಿಯಾಗಿ ಊಟ ಹಾಕಲ್ಲ, ಒಡವೆ ಕೊಡ್ತಿಲ್ಲ, ಬಟ್ಟೆ ಕೊಡ್ತಿಲ್ಲ, ಅವಳು ಸರಿಯಾಗಿ ಪ್ರೀತಿಯಿಂದ ನೋಡ್ತಿಲ್ಲ, ದಿನಾ ಹೊಡಿತಾನೆ, ಕುಡ್ಕೊಂಬಂದು ದಿನ ಹಿಂಸೆ ಕೊಡ್ತಾನೆ. ಆದರೂ ಅವನು ಡೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ಳು ಮದುವೆ ಮಾಡ್ಕೊಂಡಿಲ್ಲ ಅವಳು. ಯಾಕೆಂದರೆ ಅವಳು ವಿದ್ಯಾವಂತೆ ಅಲ್ಲ. ಇದೇ ಕೆಲಸ ವಿದ್ಯಾವಂತರಿಗೆ ಮಾಡಿದ್ದೆ ಆದರೆ 10 ಸಲ ಬಟ್ಟೆ ಗಂಡನ ಬದಲಾಯಿಸ್ಬಿಡ್ತಿದ್ರು ಇವತ್ತಿನ ದಿವಸ. ಆದರೆ ಅವ್ಳು ಕುಡಿಯೋ ಗಂಡ ಆದ್ರೂ, ಅವನೆಂಥ ನೀಚೆ ಆಗಿದ್ರು, ಅವನೆಂಥ ದುಷ್ಟನಾಗಿದ್ರು ಕೂಡ ಅವನ್ನೇ ಗಂಡ ಅಂತ ಸ್ವೀಕರಿಸಿ ಬದುಕ್ತಾರೆ. ಇದು ಸಂಸ್ಕಾರ. ಇದೇ ಓದಿರೋರ್ಗೂ ಓದಿಲ್ದವ್ರಿಗೂ ಇರೋ ವ್ಯತ್ಯಾಸ. ಕೈ ತುಂಬ ಹಣ ಇಲ್ಲ ಅಂದ್ರೂ ಕೂಡ ಬೆವರು ಸುಸಿ ದುಡಿದು ತೊಗೊಂಡೋಗಿ ಹೆಂಡತಿ ಮಕ್ಕಳು ಸಾಕ್ತಾರೆ. ಇವ್ನು ಕೈ ತುಂಬ ಸಂಬಳ ಬರುತ್ತೆ, ಬಾರು ರೆಸ್ಟೋರೆಂಟ್ ಅಂತೆ ಮಸ್ತ್ ಮಜಾ ಮಾಡ್ತಾನೆ. ನೋಡಿ, ಅಲ್ಲಿರೋ ಒಂದು ವ್ಯಕ್ತಿತ್ವ, ಇದಲ್ಲಿರೋ ವ್ಯಕ್ತಿತ್ವ. ಇದಕ್ಕೆಲ್ಲ ಬಾಲ್ಯಾವಸ್ಥೆಯಲ್ಲಿ ಕೊಡದಿರುವಂಥ ಸಂಸ್ಕಾರ, ಅರಿವು ಕೊಡಬೇಕು. ದುಡ್ಡಿದ್ದರೆ ಹೇಗೆ ಬದುಕಬೇಕು, ದುಡ್ಡಿಲ್ಲ ಅಂದ್ರೂ ಬದುಕೋ ರೀತಿ ಯಾರು ಗೊತ್ತಿರುತ್ತೆ ಗೊತ್ತಾ? ಅವಿದ್ಯಾವಂತರಿಗೆ, ಹಳ್ಳಿ ಜನಗಳಿಗೆ ಚೆನ್ನಾಗಿ ಗೊತ್ತು. ಹಳ್ಳಿ ಜನರು ಇವತ್ತು ಅವರು ಸುಖ ಪಡ್ತಿರೋಷ್ಟು, ಅವರಿಗಿರೋ ಆರೋಗ್ಯ ಆಯುಷ್ಯಷ್ಟು ಕೋಟಿಗಟ್ಟಲೆ ಸಂಬಳ ತೊಗೊಳ್ಳೋರ್ಗೂ ಕೂಡ ಇಲ್ಲ. ಯಾಕೆಂದರೆ ಚಿಂತೆ, ಲೋಕಾಯುಕ್ತರ ದಾಳಿ, ಇನ್ಕಮ್ ಟ್ಯಾಕ್ಸ್ ದಾಳಿ, ಏನೆಲ್ಲ ಇದಲ್ದೇ ಶತ್ರುಗಳ ಕಾಟ, ಏನು ವಿಪರೀತ ಭಾಳ ಇದೆ. ಆದ್ದರಿಂದ ಅವಿದ್ಯಾವಂತರು ಇವತ್ತು ಮೇಲು ನನ್ನ ಪರವಾಗಿ. ಅವಿದ್ಯಾವಂತರೇ ಎಷ್ಟೋ ವಾಸಿ ಅಂತ ನನಗನ್ನಿಸುತ್ತೆ. ಕಾರಣ ನಾವೆಲ್ಲ ಗೊತ್ತು, ಎಲ್ಲ ತಿಳ್ಕೊಂಡು ಈ ರೀತಿ ಮಾಡ್ತಾಯಿದ್ದೀವಿ. ಬಾಲ್ಯದಲ್ಲೇ ನಮಗೆ ಒಳ್ಳೆ ಬುದ್ಧಿ ಕೊಟ್ಟಿಲ್ಲ ಅಂದರೆ, ಬಾಲ್ಯಾವಸ್ಥೆಯಲ್ಲಿ ನಮಗೆ ಒಳ್ಳೆ ಸಂಸ್ಕಾರ ಸಿಕ್ಕಿಲ್ಲ ಅಂದರೆ, ಬಾಲ್ಯಾವಸ್ಥೆಯಲ್ಲಿ ನಮ್ಮ ಸಂಸ್ಕಾರ ಶುದ್ಧೀಕರಣ ಮಾಡಲಿಲ್ಲ ಅಂದರೆ, ನೀವು ಎಷ್ಟೇ ದೊಡ್ಡ ಬೆಳೆದಿದ್ರು ಕೂಡ, ಎಂಥ MLA MP ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಏನೇ ಆಗಿದ್ರು ಕೂಡ ನಿಮ್ಮನ್ನು ನೀವು ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಕರ್ಮ ನಡೆದೋಗ್ಬಿಟ್ಟಿದೆ. ಕರ್ಮ ನಡೆದೋಗಿರೋದ್ರಿಂದ ಬೆಳಗ್ಗೆ ಏನು ತಿಂದ್ವಿ ನಾವು ತಿಂಡಿ ವಾಪಸ್ ಕೊಡೋಕ್ಕಾಗತ್ತಾ? ನಾನೇನು ಮಾತಾಡಿದ್ದೀನಿ ಅದು ವಾಪಸ್ ತೊಗೊಳಕ್ಕಾಗತ್ತಾ? ಏನು 2 ಲೋಟ ಕಾಫಿ ಕುಡಿದೀನಿ ವಾಪಸ್ 2 ಲೋಟ ಕಾಫಿ ಕೊಡೋಕ್ಕಾಗತ್ತಾ? ಒಂದು 10 ಇಡ್ಲಿ ತಿಂದಿದ್ದೀನಿ ನನಗೆ 10 ಇಡ್ಲಿ ವಾಪಸ್ ಕೊಡೋಕ್ಕಾಗತ್ತಾ? ಆಗಲ್ಲ. ತಿಂದಿದ್ದು ಕೊಟ್ಟಿದ್ದು ಕಳೆದು ಹೋದ ಸಮಯ ಮತ್ತೆ ತಗೊಳಕ್ಕೆ ಸಾಧ್ಯ ಇಲ್ಲ. ಕರ್ಮ ಅನುಭವಿಸಲೇಬೇಕು. ಇದೇ ಕರ್ಮ ಸಿದ್ಧಾಂತದ ಮೂಲ ಬುನಾದಿ. ಆದ್ದರಿಂದ ಜೀವಿತ ಕಾಲದಲ್ಲಿ ಆಸ್ತಿ ಮಾಡೋ ಬದಲು, ಹೆಚ್ಚಿಗೆ ಓದೋದ್ರ ಬದಲು ಸಂಸ್ಕಾರಯುತರ ಆಗಬೇಕು. ನಮ್ಮಲ್ಲಿ ಕೆಟ್ಟತನ, ಕೆಟ್ಟ ಚಟ, ಕೆಟ್ಟ ಭಾವನೆಗಳು ನಾಶ ಆದರೆ ಮನುಷ್ಯ ಕರೋಡಪತಿ ಆದಂಗೆ. ಅವ್ರದ್ದು ದುಡ್ಡಿಲ್ಲದೆ ಇರ್ಬೋದು, ಆದರೆ ಸುಖದಲ್ಲಿ ಶ್ರೀಮಂತ, ಆನಂದದಲ್ಲಿ ವೈಭವದಲ್ಲಿ ಇರ್ತಾನೆ. ಸುಖ, ಆನಂದ, ಶಾಂತಿಲಿ ಐಶ್ವರ್ಯವಂತರು ಯಾರು ಅಂತಂದರೆ ಈ ಮೂರನ್ನು ಬಿಟ್ಟವರು. ಅದಕ್ಕೆ ಕೆಟ್ಟ ಚಟಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಸಹವಾಸದಿಂದ ಬಿಡುಗಡೆ ಆದಾಗ ಮಾತ್ರ ಅವನಿಗೆ ಸುಖ ಶಾಂತಿ, ಈ ಜನ್ಮ ಸಾರ್ಥಕ ಆಗೋದು.
ಒಂದು ಕೆಲಸದ ವ್ಯಕ್ತಿ ತನ್ನ ಆಫೀಸಲ್ಲಿ ಕೆಲಸ ಮಾಡೋರ ಜೊತೆ ಸುಖ ತಗೋತಾನೆ ಅಂದರೆ ಅವನು ಬಾಸ್ ಅಂತ ಕರಿಬಾರ್ದು. ಆ ಹುದ್ದೆಗೆ ಬಾಸ್ಗೆ ಅವಮಾನ, ಅಗೌರವ, ಅವನು ಸಂಸ್ಕಾರಹೀನ. ತಾನು ಮದುವೆಯಾಗಿ ಗಂಡ ಇದ್ದರೂ ಕೂಡ ಇನ್ನೊಬ್ಬ ಹುಡುಗನ ಜೊತೆ ಬಾಳ್ತೀನಿ, ಬದುಕ್ತೀನಿ, ಅವನು ಸುಖ ಕೊಟ್ಟು ಅವನಿಂದ ಸುಖ ತಗೋತೀನಿ, ಅವನಿಗೂ ಸುಖ ಕೊಟ್ಟು ಕಾರು ಒಡವೆ ಎಲ್ಲ ಕೊಟ್ಟು ಅವನನ್ನು ನಾನು ಸುಖ ತಗೋತೀನಿ ಅಂದರೆ ಅವಳು ಮದುವೆ ಆಗಿದ್ದಕ್ಕೆ ಮುತ್ತೈದೆ ಅಲ್ಲ ಅವಳು. ಅದೊಂದು ವೈಶ್ಯವಾಟಿಕೆ ಸ್ತ್ರೀ ಅಂತ ನಾನು ಕರಿತೀನಿ. ಎಷ್ಟೇ ಗಂಡ ಇದ್ದರೂ ಕೂಡ ಹೆಂಡತಿ ಇದ್ದರೂ ಕೂಡ ನಮ್ಮನ್ನು, ನಮ್ಮ ತನವನ್ನು, ನಮ್ಮ ಜವಾಬ್ದಾರಿಯನ್ನು ಮರೆತು ಇನ್ನೊಬ್ರಿಗೋಸ್ಕರ ನಮ್ಮ ಸುಖವನ್ನು ಹಂಚ್ಕೊಳಕ್ಕೆ ಹೋಗ್ತೀವಿ ಅಂತಂದರೆ ನಾವು ಜವಾಬ್ದಾರಿ ಇಲ್ಲ ಅಂತ ಅರ್ಥ. ಆದ್ದರಿಂದ ಯಾರಿಗೆ ಕೆಟ್ಟ ಆಲೋಚನೆಗಳು, ಕೆಟ್ಟ ಭಾವನೆಗಳು, ಕೆಟ್ಟ ಚಟಗಳು, ಸಹವಾಸಗಳಿಂದ ಬದುಕ್ತಾರೋ ಅಂಥವ್ರಿಗೆ ತಾಯಿ ಗರ್ಭದಲ್ಲೇ ಇದ್ದಾಗ ಸಂಸ್ಕಾರ ಕೊಡೋದ್ರೆ ಈಗ ಒಂದು ಚಾನ್ಸ್ ಇದೆ ಭಗವಂತ ಕೊಟ್ಟಿದ್ದಾನೆ. ಏನದು? ನಾನು ಹೇಳುವಂಥ ಮಂತ್ರ, ನಾನು ತೋರಿಸುವಂಥ ತಂತ್ರವನ್ನು ಮಾಡಿದ್ದೇ ಆದರೆ ಇನ್ನೊಬ್ಳನ್ನ ಇಟ್ಕೊಳ್ಳೋದು, ಇನ್ನೊಬ್ಬರ ಜೊತೆ ಕೂರೋದು, ಇನ್ನೊಬ್ಬನ ಮಲ್ಕೊಳ್ಳೋದು, ಅವನಿಗೆ ಇಲ್ದಿದ್ದೆಲ್ಲ ಕೊಟ್ಬಿಟ್ಟು ಅವನ ಜೊತೆ ಸುಖ ತಗೊಳ್ಳೋದು, ಇದೆಲ್ಲ ಗೊಂದಲ ನಿವಾರಣೆಯಾಗಿ ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಹುಟ್ಟು ಯಾಕಾಯಿತು, ಈ ಹುಟ್ಟಿದ ಮೇಲೆ ಏನು ಸಾಧನೆ ಮಾಡಬೇಕು, ನನ್ನ ಶಕ್ತಿ ಸಾಮರ್ಥ್ಯಗಳು ಏನು ಅಂತ ಅರಿವು ಕೊಡಬೇಕು ಅಂತಂದರೆ ಬಾಲ ತ್ರಿಪುರ ಸುಂದರಿ ಅಂತ ಒಂದು ದೇವಿ ಇದ್ದಾಳೆ, ಬಾಲ್ಯಾವಸ್ಥೆಯಲ್ಲಿ ಇರುವಂಥವಳು. ಅದು ತ್ರಿಪುರ ಸುಂದರಿ ತಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಮಂತ್ರ ಇದೆ. ನಮ್ಮ ಕೆಟ್ಟ ಚಟ, ಕೆಟ್ಟ ಭಾವನೆ, ಸಹವಾಸದಿಂದ ದೂರ ಇದ್ದು ನಮ್ಮನ್ನು ನಾವು ಸಿದ್ದುಕೊಂಡು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಬೇಕು ಅಂತಂದರೆ ಬುದ್ಧಿವಂತರಾಗಿ ಸಾಧನೆಗೆ ಒಂದು ಮಾರ್ಗ ಮಾಡಿಕೊಂಡು ಭಾಳ ಆನಂದ ಶಕ್ತಿಯುತ ಆಗಿರಬೇಕು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ನಿಂಬೆಹಣ್ಣು ತೊಗೋಬೇಕು. 108 ನಿಂಬೆಹಣ್ಣು ತೊಗೋಬೇಕು. 108 ನಿಂಬೆಹಣ್ಣನ್ನ ಕಪ್ಪು ದಾರದಲ್ಲಿ ಪೋಣಿಸ್ಬೇಕು, ಬಿಳಿ ದಾರ ಅಲ್ಲ, ಕಪ್ಪು ದಾರ. ಒಂದು ನಿಂಬೆಹಣ್ಣು ತೊಗೋಬೇಕು. ಓಂ ಐಂ ಕ್ಲೀಂ ಸೌಹ. ಐಂ ಜ್ಞಾನ, ಕೆಟ್ಟ ಆಲೋಚನೆಗಳು; ಕ್ಲೀಂ ಕೆಟ್ಟ ಸಹವಾಸ; ಸೌಹ ಕೆಟ್ಟ ಚಟಗಳು, ಕೆಟ್ಟ ಫ್ರೆಂಡ್ಸು, ಕೆಟ್ಟ ಚಟಗಳು, ಕೆಟ್ಟ ಭಾವನೆಗಳಿಗೆ ಧ್ವಂಸ ಮಾಡುವಂಥವಳು ಈ ಒಂದು ಬಾಲ ತ್ರಿಪುರ ಸುಂದರಿ. ಓಂ ಐಂ ಕ್ಲೀಂ ಸೌಹ ಬಾಲ ತ್ರಿಪುರೇ ಸ್ವಾಹ ಅಂತೇಳಿ ಒಂದು ನಿಂಬೆಹಣ್ಣಿಗೆ ಮಂತ್ರ ಹಾಕಬೇಕು, ಅದನ್ನು ಪೋಣಿಸ್ಬೇಕು. ಇನ್ನೊಂದು ನಿಂಬೆಹಣ್ಣು ತಗೋಬೇಕು. ಓಂ ಐಂ ಕ್ಲೀಂ ಸೌಹ ಬಾಲ ತ್ರಿಪುರೇ ಸ್ವಾಹ ಪೋಣಿಸ್ಬೇಕು. ಮತ್ತು ಇನ್ನೊಂದು ನಿಂಬೆಹಣ್ಣು ತಗೊಳ್ಳೋದು. ಓಂ ಐಂ ಕ್ಲೀಂ ಸೌಹ ಬಾಲ ತ್ರಿಪುರೇ ಸ್ವಾಹ ಅಂಥೇಳಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಕ್ಕೆ 3 ಬೀಜ ಮಂತ್ರಗಳು. ಅದನ್ನು ಟ್ಯೂನ್ ಮಾಡಿ, ತಾಯಿಗೆ ಸಂಸ್ಕಾರ ಕೊಟ್ಟಿಲ್ಲ ಗರ್ಭದಲ್ಲಿದ್ದಾಗ, ಬೆಳೆಯುವಾಗಲೂ ಸಂಸ್ಕಾರ ಕೊಟ್ಟಿಲ್ಲ, ಬೆಳೀತಾ ಬೆಳೀತಾ ಕೆಟ್ಟ ಸವಾಸದಲ್ಲಿ ಬೆಳೆದೆ, ಬೆಳೀತಾ ಬೆಳೀತಾ ಕೆಟ್ಟ ಜನರ ಜೊತೆ ಇದ್ದೆ, ಬೆಳೀತಾ ಬೆಳೀತಾ ಕೆಟ್ಟ ಚಟಗಳನ್ನು, ಕುಡಿಯೋದು, ಡ್ರಗ್ಸು, ಸ್ಮೋಕ್ ತೊಗೊಂಬಿಟ್ಟು ಇವತ್ತು ನನ್ನ ಬದುಕು ವಿಚಿತ್ರವಾಗಿದೆ. ಇದನ್ನು ತಿದ್ದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂದರೆ ಬಾಲ ತ್ರಿಪುರ ಸುಂದರಿ ದೇವಿಯನ್ನೇ ಸಾಧ್ಯ. ಹೀಗೆ 108 ಮಂತ್ರ ಹೇಳಿ 108 ನಿಂಬೆಹಣ್ಣು ಪೋಣಿಸ್ಬಿಟ್ಟು ಮತ್ತೆ ಅದನ್ನು ಕೈಲಿಟ್ಕೊಂಡು ಬಟ್ಲಲ್ಲೋ ತಟ್ಟೆಲೋ ಅಥವಾ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಓಂ ಐಂ ಕ್ಲೀಂ ಸೌಹ ಬಾಲ ತ್ರಿಪುರೇ ಸ್ವಾಹ, ಓಂ ಐಂ ಕ್ಲೀಂ ಸೌಹ ಬಾಲ ತ್ರಿಪುರೇ ಸ್ವಾಹ, ಓಂ ಐಂ ಕ್ಲೀಂ ಸೌಹ ಬಾಲ ತ್ರಿಪುರೇ ಸ್ವಾಹ ಅಂತ ಹೇಳಿ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ಅದನ್ನೇ ಒಂದು ಹೆಣ್ಣು ದೇವತೆ. ಬಾಲ ತ್ರಿಪುರ ಸುಂದರಿ ದೇವಿ ಕಮ್ಮಿ ಎಲ್ಲ ಕಡೆ ಇರೋದು, ಅದು ವಿಶೇಷವಾದಂಥ ದೇವಿ. ಶ್ರೀಚಕ್ರದಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಮನೆ ಹತ್ರ ಯಾವುದಾದ್ರು ಒಂದು ದುರ್ಗಿ, ಮಾರಮ್ಮ, ಕಾಳಮ್ಮ ಅಥವಾ ಕಬ್ಬಾಳಮ್ಮ ಈ ಥರ ದೇವಿಗೆ ಆ ಮಂತ್ರ ಹೇಳಿ ಪುರೋಹಿತರಿಗೆ ಕೊಡಬೇಕು, ಹೇಳಬೇಕು ಪುರೋಹಿತರಿಗೆ ತೆಗೆದು ದೇವರಿಗೆ ಅರ್ಪಣೆ ಮಾಡಿ ಅಂತೇಳಿ. ಆಗ ಐಂ ಕ್ಲೀಂ ಸೌಹ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ 3 ಬೀಜಾಕ್ಷರ. ದುಷ್ಟಶಕ್ತಿಗಳ ಬಾಧೆ ಅಂದರೆ ಕೆಟ್ಟ ಜನರಿಂದ, ದುಷ್ಟ ಚಟಗಳು, ನನಗೆ ಸ್ಮೋಕು, ಡ್ರಿಂಕ್ಸ್ ತೊಗೊಳ್ಳೋ ಅಭ್ಯಾಸ ಇಲ್ಲ, ಆದರೆ ದುಷ್ಟ ಜನರಿದ್ದಾರೆ ನನ್ನ ಹತ್ರ, ಎಲ್ಲ ಕುಡಿಯೋರು, ಕೊಲೆ ಮಾಡೋರೇ ಇದ್ದಾರೆ ನನ್ನ ಜೊತೆ. ದುಷ್ಟ ಜನರ ಸಹವಾಸ, ದುಷ್ಟ ಚಟಗಳ ವಾಸ. 3ನೇದು ಮನೆ ಕೂತಿದ್ರು ನಿಂತಿದ್ರು ಕೂಡ ಅವಳು ಮದುವೆ ಮಾಡ್ಕೋಬೇಕು, ಇವಳು ಇಟ್ಕೋಬೇಕು, ಅವನ ಜೊತೆ ಮಲಗಬೇಕು, ಅವ್ನು ದುಡ್ಡು ಕೊಡಬೇಕು, ಅವ್ನು ಮಾಡಬೇಕು, ಈ ಥರ ಕೆಟ್ಟ ಆಲೋಚನೆಗಳ ಸೌಹ ಸಂಹಾರ ಮಾಡುತ್ತಂತೆ. ಅಷ್ಟು ವಿಶೇಷವಾದದ್ದು ಈ ಬಾಲ ತ್ರಿಪುರ ಸುಂದರಿ ಮಂತ್ರ. ಇದು ಬಾಲ ತ್ರಿಪುರಿ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಬಗಳಾಮುಖಿ ತಂತ್ರಸಾರ, ಚಿನ್ನಮಸ್ತಾದೇವಿ ತಂತ್ರಸಾರ, ಕಾಳಿಕಾ ತಂತ್ರಸಾರ, ರುದ್ರಯಾಮಳ ತಂತ್ರಸಾರ ಅಂತ ಇನ್ನೊಂದಿದೆ. ಅದ್ರ ಜೊತೆಗೆ ಬಾಲ ತ್ರಿಪುರದ್ದು ಕೂಡ ಅದರಲ್ಲೊಂದು ಕಡೆ ಬರುತ್ತೆ, ಉತ್ತರಾಖಂಡದಲ್ಲಿ, ಅಂದರೆ ಉತ್ತರ ಭಾಗದಲ್ಲಿ. ಚಾಪ್ಟರ್ 15ನೇ ಚಾಪ್ಟ್ರಲ್ಲಿ ಇದೊಂದು ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಒಂದು ಜಂಬೂರ ಫಲ ಮಾಲಾರ್ಪಣೆ, ಜಂಬೂರ ಅಂದರೆ ನಿಂಬೆಹಣ್ಣು, ಮಾಲಾರ್ಪಣೆ ಅಭಿಮಂತ್ರಿಸಿದಂಥದ್ದು. ಆಗ ನಿಮ್ಮ ಮನಸ್ಸಲ್ಲಿ ಏನಿತ್ತೋ, ಗಂಡ ಹೆಂಗೆ ಮಾಡ್ದ, ಹೆಂಡ್ತಿಗೆ ಮಾಡ್ದ, ಅದನ್ನೆಲ್ಲ ನಿಂಬೆಹಣ್ಣು ಹೀರ್ಕೊಳ್ಳುತ್ತೆ. ಆ ದೇವಿ ಮೇಲೆ ಹಾಕಿದ ತಕ್ಷಣ ದೇವಿಗೆ ಸ್ಪರ್ಶ ಆಗುತ್ತೆ. ಓ ಇವಳ್ದು ಈ ಪ್ರಾಬ್ಲಮ್ ಇದೆ, ಇವಳು ಈ ಪ್ರಾಬ್ಲಮ್ ಇದೆ ಅಂತೇಳಿ ಆಗ ಅವಳಿಗೆ, ಆತನಿಗೆ ಅಥವಾ ಅವಳಿಗೋ
ಜ್ಞಾನೋದಯ ಒಳ್ಳೆಯ ಸನ್ಮಾನದಲ್ಲಿ ಕೊಟ್ಟು ಮತ್ತೆ ಒಂದು ಒಳ್ಳೆ ಸಮಸ್ಥಿತಿಗೆ ಮೈಂಡ್ ಬರೋ ರೀತಿ ತರತರಂತೆ ಈ ಭಾರತ ಕನ್ಯಾವಸ್ಥೆಯಿರುವಂಥ ದೇವಿಗಳು ತ್ರಿಪುರಿ. ತ್ರಿ ಅಂದರೆ ಮನಸ್ಸು, ದೇಹ, ಆತ್ಮ, ಈ ಮೂರು ಸಂಗಮಗಳ ಕ್ಷೇತ್ರವೇ ತ್ರಿಪುರಿ. ಅದರ ಸುಂದರಿಯಾದಂಥ ಹುಡುಗಿ ಆ ಬಾಲ್ಯಾವಸ್ಥೆಯಲ್ಲಿ, ಇದು ಪಾರ್ವತಿಯ ಮೊದಲನೇ ಅವತಾರ, ಕೌಮಾರಿ ಸ್ಥಿತಿ, ಹುಡುಗಿ ಇದ್ದಾಗ ಇದ್ದಂಥ ಸ್ಥಿತಿ ಅದು. ದಕ್ಷ ಬ್ರಹ್ಮ ಮಗಳು ಪಾರ್ವತಿ, ಆ ಬಾಲ್ಯಾವಸ್ಥೆಯಲ್ಲಿದ್ದಂಥ ಶಕ್ತಿ ದೇವತೆ ತ್ರಿಪುರ ಸುಂದರಿ ಅಂಥೇಳಿ ಇದನ್ನು ತ್ರಿಪುರ ಸುಂದರಿ ತಂತ್ರ ಸಾಧನೆ ವರ್ಣನೆ ಮಾಡ್ತಾರೆ. ಇದು ಬಹಳ ವಿಶೇಷವಾದಂಥ ಮಂತ್ರತಂತ್ರ. ಇದನ್ನು ಮಾಡ್ತಾಯಿರಿ. ಯಾವ ಗಂಡನಿಗೆ ಬುದ್ಧಿ ಚುರುಕಿಲ್ವೋ ಇದನ್ನು ಮನೇಲಿ ಮಾಡಿ ದೇವಿಗೆ ಅರ್ಪಣೆ ಮಾಡಿ. ಹೆಂಡತಿ ತಪ್ಪು ದಾರಿ ಹಿಡಿದಿದ್ರೆ, ಗಂಡ ತಪ್ಪು ದಾರಿ ಹಿಡಿದಿದ್ರೆ, ಮಕ್ಕಳುಗಳು ತಪ್ಪು ದಾರಿ ಹಿಡಿದು ಹಾಳಾಗಿ ಹೋಗ್ತಿದ್ರೆ ಈ ತ್ರಿಪುರ ಸುಂದರಿ ಜಪ ಮಾಡೋದ್ರಿಂದ, ಈ ತಂತ್ರ ಪ್ರಯೋಗ ಮಾಡೋದ್ರಿಂದ ಭಾಳಷ್ಟು ಬದಲಾವಣೆ ಆಗುತ್ತೆ. ಇದು ನಾನು ಹೇಳಿದೆ ಅಂತ ನಂಬಾರ್ದು ನೀವು. ನಾನು ಹೇಳಿದ್ದನ್ನು ಪ್ರಯೋಗ ಮಾಡಿ ಅನುಭವಿಸಿ ಆ ಬಂದಂಥ ರಿಸಲ್ಟನ್ನು ನೀವು ಖುಷಿಪಟ್ಟು ಇದೇ ರೋಗದಲ್ಲಿ ಇದೇ ಥರ ಸಮಸ್ಯೆ ನಡೀತಿರೋಂಥ ಜನಗಳಿಗೆ ನೀವು ಹೇಳಿಕೊಟ್ಟಿದ್ದೆ ಆದರೆ ಎಷ್ಟೋ ಕುಟುಂಬಗಳು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಕೋರ್ಟ್ಗೆ ಹೋಗಲ್ಲ, ಎಷ್ಟೋ ದುಡ್ಡು ಸೇವ್ ಆಗುತ್ತೆ ಕುಡಿತದಿಂದ, ಡ್ರಗ್ಸಿಂದ, ಸ್ಮೋಕಿಂದ. ಮತ್ತು ಎಷ್ಟೋ ಜನ ಅನ್ಅಫಿಷಿಯಲ್ ಆಗಿ ಅವಳು ಇಟ್ಕೊಂಡ್ಬಿಟ್ಟಿದ್ದಾನೆ ನನ್ನ ಗಂಡ, ಇವಳು ನನ್ನ 19 ಇಟ್ಕೊಂಡ್ಬಿಟ್ಟಿದ್ದಾನೆ, ಈ ಥರ ದೂರೆಲ್ಲ ಕಮ್ಮಿ ಆಗುತ್ತೆ ಈ ತ್ರಿಪುರ ಸುಂದರಿಯಿಂದ. ಇದೊಂದು ವಿಶೇಷವಾದಂಥ ವಿದ್ಯೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕನಿದ್ದಾಳೆ, ಮನೆ ವೈಕುಂಠ ಅಂತ. ಇದನ್ನು ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲೈಕ್ ಅಂತ ಬಟನ್ ಇದೆ, ಪ್ರೆಸ್ ಮಾಡಿದ್ದೆ ಆದರೆ ನೀವು ನನ್ನ ಲೈಕ್ ಮಾಡಿದ್ದೀರಾ, ನನ್ನ ಎಪಿಸೋಡ್ ಕೊಡೋ ಒಂದು ಗೌರವ ಅಂತ. ನೀವು ಲೈಕ್ ಮಾಡಿದ್ದೆ ಆದರೆ ಅದನ್ನು ಕೊಡೋ ಒಂದು ರೆಸ್ಪೆಕ್ಟ್. ಅದಕ್ಕೆ ಮರಿದೇ ಆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಮ್ಮ ಹಳೆ ಎಪಿಸೋಡ್ಸ್ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡಲ್ಲೂ ಕೂಡ ಆಗಾಗ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ರಿ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನೇ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.